ವೆಲ್ಕಮ್ ಟು CNC ಮಿಲ್ಲಿಂಗ್ ಬೇಸಿಕ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ ಹೇಳಿದರೆ ಸಿಮ್ಯುಲೇಷನ್ ಯಾವ ರೀತಿ ಮಾಡೋಣ ಅಂತ. ನಾವು ಇಷ್ಟು ಲಾಸ್ಟ್ ಕ್ಲಾಸಲ್ಲಿವರೆಗೆ ನಾವೇನು ಮಾಡಿದೆವು ಅಂತ ಹೇಳಿದರೆ ಯಾವ ರೀತಿ ಪ್ರೋಗ್ರಾಮ್ ಬರೆಯೋದು ಅಂತ. ಓಕೆ, ಇವಾಗ ಯಾವ ರೀತಿ ಸಿಮ್ಯುಲೇಷನ್ ಮಾಡೋದು. ಸಿಮ್ಯುಲೇಷನ್ ಮಾಡೋಕ್ಕಿಂತ ಮುಂಚೆ ನಮಗೆ ಏನಾಗಿರಬೇಕು ಅಂತ ಹೇಳಿದ್ರೆ ಒಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ ಬೇಕು, ಅದು ಇಂಪಾರ್ಟೆಂಟು. ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಸಿನಿಮೇರಿಕ್ ಅವರು ಸಿಮೆನ್ಸದು ಸಿನಿಮೇರಿಕ್ ಲ್ಯಾಂಗ್ವೇಜ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿನು ಟ್ರೈನ್ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಒಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಇದು ಏನಾಗಿದೆ ಅಂತ ಹೇಳಿದ್ರೆ 90 ಡೇಸ್ ಏನಾಗಿದೆ ಅಂದರೆ ಟ್ರಯಲ್ ವರ್ಷನ್ ಸಿಗುತ್ತೆ ನಮಗೆ. ಓಕೆ, ಒಂದು ನಾವು ಬೇಕಂತಂದರೆ ಒಂದು ಸಲ ಇನ್ಸ್ಟಾಲ್ ಮಾಡ್ಕೊಂಡು 90 ಡೇಸ್ವರೆಗೆ ನಾವೇನು ಮಾಡ್ಬೋದು, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. 90 ಡೇಸ್ವರೆಗೆ ನಾವು 90 ಡೇಸ್ ಒಳಗೆ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಇದನ್ನ ಕಲಿಬೋದು, ತೊಂದರೆ ಇಲ್ಲ. ಅದು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಒಂದು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾನು ಬೇಕಾದರೆ ಅದರ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಡ್ತೀನಿ, ಅದನ್ನ ನೀವೇನು ಮಾಡ್ಕೊಳ್ಳಿ ಅಂತ ಹೇಳಿದರೆ ಯೂಸ್ ಮಾಡ್ಕೋಬೋದು. ಓಕೆ, ಈಗ ಓಕೆ ಯಾವುದಾದ್ರು ಬ್ರೌಸರ್ಗೆ ಬನ್ನಿ. ಓಕೆ, ಗೂಗಲ್ ಕ್ರೋಮ್ ಇರ್ಬೋದು ಅಥವಾ ಫೈರ್ಫಾಕ್ಸ್ ಇರ್ಬೋದು, ಎನಿವನ್ ಮೈಕ್ರೋಸಾಫ್ಟ್ ಎಡ್ಜ್ ಇರ್ಬೋದು, ಎನಿವನ್. ಓಕೆ, ನೀವೇನು ಮಾಡ್ಕೋಬೋದು ಅಂತ ಹೇಳಿದರೆ ಯೂಸ್ ಮಾಡ್ಕೊಬೋದು. ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ಅಂತ ಹೇಳಿದರೆ ಓಕೆ, ನಾನು ಆ ಲಿಂಕನ್ನು ಕೊಡ್ತೀನಿ ನಿಮಗೆ. ಆ ಲಿಂಕನ್ನು ನೀವೇನು ಮಾಡ್ಕೊಳ್ಳಿ, ಜಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ. ಲಿಂಕನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಸಿನು ಟ್ರೈನ್ ಫಾರ್ ಸಿನಿಮೇರಿಕ್ ಆಪರೇಟ್ ಅಂತ 4.8 ED 2.0 ED 0.2 ಅಂತಿದೆ. ಓಕೆ, ಇದರದೊಂದು ವರ್ಷನು. ಓಕೆ, ಇಲ್ಲಿ ನೀವೇನು ಮಾಡ್ಕೋಬೋದು ಅಂತಾರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಡೈರೆಕ್ಟಾಗಿ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ನೀವೇನು ಮಾಡಬೇಕು ಅಂತಂದರೆ ನಿಮಗೊಂದು ಇಮೇಲ್ ಅಡ್ರೆಸ್ ಇರಬೇಕು. ಇಮೇಲ್ ಅಡ್ರೆಸ್ಸಿಂದ ನೀವೇನು ಮಾಡಬೇಕು, ಒಂದು ಅಕೌಂಟ್, ಈಗ ಎಲ್ಲರಿಗೂ ಗೊತ್ತಿದೆ, ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ಏನು ದೊಡ್ಡ ಕಾಂಪ್ಲಿಕೇಶನ್ ಅಲ್ಲ. ಒಂದು ಅಕೌಂಟನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟು ಅದಕ್ಕೆ ಅವ್ರು ಏನು ಕೇಳ್ತಾರೆ ಆ ಡೀಟೇಲ್ಸನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಂಟ್ರಿ ಮಾಡಬೇಕು. ಆಗ ನಮಗೆ ಲಾಸ್ಟಿಗೆ ಏನಾಗುತ್ತೆ, ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಸಿಗುತ್ತೆ. ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಆ ಸಾಫ್ಟ್ವೇರ್ನ ಸಿನು ಟ್ರೈನ್ ಅಂತ ಹೇಳೋ ಒಂದು ಸಾಫ್ಟ್ವೇರ್ನ ನಾವೇನು ಮಾಡ್ಬೋದು, ಡೌನ್ಲೋಡ್ ಮಾಡಬೇಕು. ಅದನ್ನ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಏನಾಗಿರಬೇಕು ಅಂತ ಹೇಳಿದ್ರೆ ನೀವು ಯೂಸ್ ಮಾಡುವಂಥ ಸಿಸ್ಟಮಲ್ಲಿ ಅಂತ ಮಿನಿಮಮ್ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಆ ಮಿನಿಮಮ್ ಸ್ಪೆಸಿಫಿಕೇಷನ್ ಅವ್ರು ಏನು ಮಾಡಬೇಕು, ನೀವೇನು ಮಾಡಬೇಕು ಅಂತಂದರೆ ಬಿಟ್ ಮಾಡಬೇಕು. ಓಕೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಹಾರ್ಡ್ವೇರ್ ಏನಾಗಿದೆ ಅಂತ ನಿಮ್ಮ ಪ್ರೊಸೆಸರ್ ಏನಾಗಿರ್ಬೋದು ಅಂತಲ್ಲಿ ಇಂಟೆಲ್ ಇರ್ಬೋದು ಅಥವಾ AMD ಇರ್ಬೋದು. ಅದರದ್ದು ಕ್ಲಾಕ್ ಸ್ಪೀಡ್ ಹೇಳಿದ್ದಾರೆ. ಕ್ಲಾಕ್ ಸ್ಪೀಡ್ ಮಿನಿಮಮ್ ಏನಾಗಿದೆ ಅಂತ ಹೇಳಿದ್ರೆ 2 GHz ಇದೆ. ಓಕೆ, ಇದೇನಾಗಿದೆ ಅಂದರೆ 1.8 GHz ಇದ್ದರೂ ಸಹ ಏನು ಪ್ರಾಬ್ಲಮ್ ಇಲ್ಲ, ಅದನ್ನ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಆದರೆ ಅವ್ರು ಏನು ಮಾಡಿದ್ದಾರೆ, ಒಂದು ಸೇಫ್ಟಿ ವೈಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ 2 GHz ಕೊಟ್ಟಿದ್ದಾರೆ. ಅದು AMD ಇರ್ಬೋದು ಅಥವಾ ಇಂಟೆಲ್ ಇರ್ಬೋದು. ಓಕೆ, ಅಟ್ಲೀಸ್ಟ್ ಏನಾಗಿದೆ ಅಂತಲೇ ಒಂದು i3 ಪ್ರೊಸೆಸರು ಮಿನಿಮಮ್ ತಿಳಿದ್ರೆ i3 ರೇಸನ್ i3, ಇದು AMD ಆದರೆ ಒಂದು ರೇಸನ್ 3 ಅದು ಯೂಸ್ ಮಾಡ್ಕೋಬೋದು. ಇದೆಲ್ಲ ಒಂದು i3 ಪ್ರೊಸೆಸರ್ನ ಯೂಸ್ ಮಾಡ್ಕೊಳ್ಳಿ. ರ್ಯಾಮ್ ಒಂದು 4 GB ಇರಲಿ. ಓಕೆ, ಡಿಸ್ಕ್ ಕೆಪಾಸಿಟಿ ನೀವು ಇನ್ಸ್ಟಾಲ್ ಮಾಡುವಂಥ ಸಿ ಡ್ರೈವು ಅಥವಾ ಎನಿ ಡ್ರೈವೆಲ್ಲ ಏನಾಗಿರಬೇಕು ಅಂತಂದರೆ ಸಿ ಡ್ರೈವ್ ಅಂತಲ್ಲ, ಯಾವ ಡ್ರೈವ್ ಬೇಕಾದರೂ ಇನ್ಸ್ಟಾಲ್ ಮಾಡ್ಬೋದು. ಡಿಸ್ಕ್ದು ಕೆಪಾಸಿಟಿ ಏನಾಗಿರಬೇಕು ಅಂತಂದರೆ ಮಿನಿಮಮ್ ಏನಾಗಿದ್ರೆ ಒಂದು 3.3 GB ಇರಬೇಕು. ಅರ್ಥ ಆಯ್ತಲ್ಲ? ಓಕೆ, ಅದಕ್ಕಿಂತ ಜಾಸ್ತಿ ಇದ್ರೂ ತೊಂದರೆ ಇಲ್ಲ. ಒಂದು ಗ್ರಾಫಿಕ್ಸ್ ಕಾರ್ಡ್ ಇರುವಂಥ ಒಂದು ಸಿಸ್ಟಮ್, ಗ್ರಾಫಿಕ್ಸ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅದು ಯೂಸ್ ಆಗುತ್ತೆ, ಏನು ತೊಂದರೆ ಇಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ವಿಂಡೋಸ್ 10 ಇದ್ದರೂ, ವಿಂಡೋಸ್ 10 ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೂ ನೀವು ವರ್ಕ್ ಮಾಡ್ಬೋದು. ವಿಂಡೋಸ್ 8.1 ಇದ್ದರೂ ಸಹ, ವಿಂಡೋಸ್ 10 ಇದ್ದರೂ ಸಹ ನೀವೇನು ಮಾಡ್ಬೋದು ಅಂತ ಹೇಳಿದರೆ ವರ್ಕ್ ಮಾಡ್ಬೋದು. ಅದು 32 ಬಿಟ್ 64 ಬಿಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಎರಡಕ್ಕೆ ಅದು ಏನಾಗಿರುತ್ತೆ ಅಂದರೆ ಅಪ್ಲಿಕೇಬಲ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಈ ರೀತಿ ನಾನು ಈ ಲಿಂಕನ್ನು ನೀವೇನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದನ್ನ ನೀವೇನು ಮಾಡ್ಕೋಬೇಕು ಅಂತ ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿನಿಮೇರಿಕ್ ಫಾರ್ ಆಪರೇಟರ್ 4.8 ED 0.2 ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ, ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಓಕೆ, ಇದನ್ನ ನೀವೇನು ಮಾಡ್ಕೋಬೋದು ಅಂತ ಹೇಳಿದರೆ ಓಕೆ, ನೀವೇನು ಮಾಡ್ಕೋಬೋದು, ಫಸ್ಟ್ ನೀವೇನು ಮಾಡಬೇಕು, ಇದಕ್ಕೆ ಸೈನ್ ಅಪ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಟ್ಟು ನಿಮ್ಮ ಏನಾಗಿದೆ ಅಂತ ಹೇಳಿದ್ರೆ ಏನು ಯೂಸರ್ ನೇಮು ನಿಮ್ಮದು ಏನೋ ಮೇಲ್ ಅಡ್ರೆಸ್ ಇದ್ದರೆ ಮೇಲ್ ಅಡ್ರೆಸ್ ಅಪ್ಲೈ ಮಾಡಿ, ಅದಕ್ಕೊಂದು ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ಆದಮೇಲೆ ಏನಾಗಿದೆ ಅಂತ ನಿಮ್ಮ ನೇಮ್ ಕೊಡಿ. ಇಲ್ಲಿ ನೇಮ್ ಕೇಳ್ಕೊಂಡು ನೇಮ್ ಕೊಡಿ. ಓಕೆ, ಆಮೇಲೆ ನಿಮ್ಮ ಫ್ಯಾಮಿಲಿ ನೇಮ್ ಏನು ಕೊಟ್ಟಿದ್ದಾರೆ. ಓಕೆ, ಏನಾದರೂ ಕೊಡ್ಬೋದು, ಏನು ಈ ಥರ ಕೊಡಬೇಕು ಅಂತ ಇಲ್ಲ. ಆಮೇಲೆ ಈ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸೈನ್ ಅಪ್ ಕೊಡಿ. ಸೈನ್ ಅಪ್ ಕೊಟ್ಟಾಗ ಏನಾಗಿರುತ್ತೆ ಅಂತಂದರೆ ನಿಮ್ಮ ಮೇಲಿಗೆ, ನೀವು ಕೊಟ್ಟಿರುವಂಥ ಮೇಲಿಗೆ ಏನಾಗಿರುತ್ತೆ, ಒಂದು ವೆರಿಫಿಕೇಷನ್ ಹೋಗುತ್ತೆ. ಆ ವೆರಿಫಿಕೇಷನ್ ನಿಮ್ಮ ಮೇಲಿಗೆ ಬಂದ ಆಮೇಲೆ ನೀವೇನು ಮಾಡ್ಕೋಬೋದು ಅಂತ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತ ಹೇಳಿದರೆ ಎಗೇನ್ ಸೈನ್ ಅಪ್ ಆಗಿಬಿಟ್ಟು ನೀವೇನು ಮಾಡ್ಬೋದು, ಆ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೋದು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನನ್ನ ಸಿಸ್ಟಮಿಗೆ ಇನ್ಸ್ಟಾಲ್ ಮಾಡಿದ್ದೀನಿ. ಓಕೆ, ಈಗ ಸಿಸ್ಟಮಿಗೆ ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಯಾವ ರೀತಿ ಓಪನ್ ಮಾಡೋದು, ಯಾವ ರೀತಿ ನಾವು ಈಗ ಮಿಲ್ಲಿಂಗನ್ನು ಯಾವ ರೀತಿ ಅದನ್ನ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಈಗ ಏನಾಯಿತು ಅಂತ ಹೇಳಿದರೆ
ಹತ್ರ ಏನಾಗಿದೆ ಅಂತ ಸಿನೋ ಟ್ರೈನ್ ಇದೆ. ಸಿನೋ ಟ್ರೈನ್ ನಾನು ಏನು ಮಾಡಿದ್ದೀನಿ ಅಂದರೆ ಡಬಲ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸಿನೋ ಟ್ರೈನು ಸಿನಿಮ್ಯಾರಿಕ್ ಅಂತ ಹೇಳಿದರೆ ಓಪನ್ ವಿಂಡ್ ಆಗುತ್ತೆ. ಸಿನೋ ಟ್ರೈನು ಸಿನಿಮ್ಯಾರಿಕ್ ಅಂತ ಈ ರೀತಿ ಓಪನ್ ಆಯಿತು. ಓಪನ್ ಆದ ತಕ್ಷಣ ಏನಾಗಿರುತ್ತೆ ಅಂತ ಹೇಳಿದರೆ ನನಗೆ ಏನಾಗಿರಬೇಕು ಅಂತ ಹೇಳಿದ್ರೆ ಒಂದು ಮಿಲ್ಲಿಂಗ್, ನನಗೆ ಬೇಕಾಗಿರೋದು ಮಿಲ್ಲಿಂಗ್ ಮಿಷನ್. ಇಲ್ಲೇನಾಗಿದೆ ಲೇತ್ ಇದೆ. ಓಕೆ, ನಾವು ಮಿಲ್ಲಿಂಗ್ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಯೂಸ್ ಟೆಂಪ್ಲೇಟ್ ಅಂತ ಕೇಳ್ತಾ ಉಂಟು. ಓಕೆ, ಆ ಯೂಸ್ ಟೆಂಪ್ಲೇಟನ್ನು ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿ ಟೆಂಪ್ಲೇಟ್ ಬರುತ್ತೆ. ಟೆಂಪ್ಲೇಟ್ ಬಂದಾಗ ಏನಾಗಿದೆ, ಆ ಟೆಂಪ್ಲೇಟ್ನ ಕ್ಲಿಕ್ ಮಾಡಿ ಇಲ್ಲಿ ಏನಾಗಿದೆ ಅಂತ ಡ್ರಾಪ್ ಡೌನ್ ಬಟನ್ ಇದೆ. ಡ್ರಾಪ್ ಬಟನ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಸುಮಾರು ಮಿಷನ್ಸ್ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿದೆ ಏನಾಗಿದೆ, ವರ್ಟಿಕಲ್ ಮಿಲ್ಲಿಂಗ್ ಮಿಷಿನ್ ಬೇಕು. ಓಕೆ, ವರ್ಟಿಕಲ್ ಮಿಲ್ಲಿಂಗ್ ಮಿಷನ್ನ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲೇನಾಗಿದೆ, ಇದು ಮಿಷನ್ ಇಮೇಜ್ ಅದೆಲ್ಲ ಬೇಡ, ರೆಸೊಲ್ಯೂಷನ್ ಕೊಟ್ಟಿದ್ದಾರೆ. ರೆಸೊಲ್ಯೂಷನ್ ಏನಾಗಿದೆ ಅಂತಂದರೆ ನಿಮಗೆ ಬೇಕಾದಂಥ ಸೈಜ್, ವಿಂಡೋ, ಆ ಮಿಷಿನ್ದು ಏನಾಗಿದೆ ಸಿಮ್ಯುಲೇಷನ್ಗೆ ಏನಾಗಿದೆ ಒಂದು ಕಂಪ್ಯೂಟರ್ದು ವಿಂಡೋ ಇರುತ್ತೆ. ಆ ವಿಂಡೋದ ಸೈಜ್ ಏನು ಬೇಕು ಆ ಸೈಜನ್ನು ನಿಮಗೆ ಬೇಕಾದ ರೀತಿಯಲ್ಲಿ ನೀವೇನು ಮಾಡ್ಕೋಬೋದು ಅಂತಾರೆ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ನಾನೊಂದು 1024 768 ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಕ್ರಿಯೇಟ್ ಕೊಡಿ. ಕ್ರಿಯೇಟ್ ಕೊಟ್ಟಾಗ ತಕ್ಷಣ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ವರ್ಟಿಕಲ್ ಮಿಲ್ಲಿಂಗ್ ಮಿಷಿನ್ದು ಒಂದು ಟೆಂಪ್ಲೇಟ್ ಓಪನ್ ಆಗುತ್ತೆ. ನೀವೇನು ಮಾಡ್ಕೋಬೇಕು ಅಂದರೆ ಈಗೇನು ಸ್ಟಾರ್ಟ್ ದಿಸ್ ಮಿಷಿನ್ ಇಲ್ಲೇ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಅಲ್ಲೇ ಕ್ಲಿಕ್ ಮಾಡಿದಾಗ ಮಿಷಿನ್ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಂದರೆ ಡಿಪೆಂಡ್ಸ್ ಅಪಾನ್ ದಿ ನಮ್ಮ ಸಿಸ್ಟಮ್ ಮೇಲೆ ಇರುತ್ತೆ. ಓಕೆ, ಇನ್ ಕೇಸ್ ಏನಾದರೂ i7 i5 ಮೆಷಿನ್ ಇದೆಲ್ಲ ಆದರೆ ಇನ್ನೂ ಸ್ಪೀಡಾಗಿ ಓಪನ್ ಆಗ್ಬೋದು. ಓಕೆ, ಈಗ ವಿಂಡೋ ಓಪನ್ ಆಗುತ್ತೆ ಸಿನಿಮ್ಯಾರಿಕ್ ಅಂತೇಳಿ. ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಓಕೆ, ಓಕೆ, ಇದು ಈಗ ಓಪನ್ ಆಯಿತು. ಇದೇನಾಗಿದೆ ಅಂತ ಹೇಳಿದ್ರೆ ಈಗ ಒಂದು ಮಾನಿಟರ್ ಇದೆ. ಈ ಮಾನಿಟರ್ ಸೈಜ್ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ರೆಸೊಲ್ಯೂಷನ್ ಅಂತೇಳಿ. ನಿಮಗೆ ಇನ್ನೂ ದೊಡ್ಡದು ಬೇಕು ಅಂತ ಹೇಳಿದ್ರೆ ರೆಸೊಲ್ಯೂಷನ್ ಜಾಸ್ತಿ ಮಾಡ್ಕೊಳ್ಳಿ, ಹಾಗೇನಾಗುತ್ತೆ ಇನ್ನೂ ದೊಡ್ಡದಾಗಿ ಬರುತ್ತೆ. ನನಗೆ ಸಿಸ್ಟಮಿಗೆ ಸೂಟೇಬಲ್ ಆಗಿರುವಂಥ ನಾನೇನು ಮಾಡ್ಕೊಂಡಿದ್ದೆ, ರೆಸೊಲ್ಯೂಷನು ತೊಗೊಂಡಿದ್ದೀನಿ. ಓಕೆ, ಇದನ್ನ ನಾವೇನು ಅಂತ ಕರಿತೀವಿ ಅಂತ ಹೇಳಿದ್ರೆ ಮಿಷಿನ್ ವಿಂಡೋಸ್ ಅಂತ ನಾವು ಕರಿತೀವಿ. ಈ ಓಪನ್ ಆಗಿದೆಯಲ್ಲೋ ಇದನ್ನ ಮಿಷಿನ್ ವಿಂಡೋಸ್ ಅಂತ ಕರಿತೀವಿ. ಇಲ್ಲಿ MX1 MY2 MY1 MZ1 ಅಂತ. ಓಕೆ, ಏನಿಲ್ಲ, ಇದು ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು, ಝೆಡ್ ಆಕ್ಸಿಸು. ಓಕೆ, ಇದಕ್ಕೊಂದು 00 ವ್ಯಾಲ್ಯೂ ಕೊಟ್ಟಿದ್ದು. ಇದು ಮಿಷಿನ್ದು ಪೊಸಿಷನ್ ಏನು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಟೂಲ್ ನಂಬರು, ಇದು ಟಿ ಅಂತ ಹೇಳೋದು ಏನಾಗಿದೆ ಟೂಲು, ಇದು ಫೀಡ್ ರೇಟು, ಇದು ಕಟಿಂಗ್ ಸ್ಪೀಡು. ಓಕೆ, ನಾವು ಏನು ಪ್ರೋಗ್ರಾಮಲ್ಲಿ ಏನು ಯಾವ ಟೂಲ್ ಕೊಡ್ತೀವಿ ಆ ಟೂಲ್ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಟಿಂಗ್ ನಾವು ಏನು ವರ್ಕ್ ಮಾಡಬೇಕಾದ ಪ್ರೋಗ್ರಾಮಲ್ಲಿ ಏನು ಫೀಡ್ ರೇಟ್ ಕೊಟ್ಟಿದ್ದೀವಿ ಆ ಫೀಡ್ ರೇಟ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಮಿಲಿಮೀಟರ್ ಪರ್ ಮಿನಿಟು. ಓಕೆ, ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಏನು ಕಟಿಂಗ್ ಸ್ಪೀಡ್ ಆ ಸ್ಪೀಡ್ ಏನಾಗಿರುತ್ತೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ನಾವೇನು ಅಂತ ಕರಿತೀವಿ ಅಂದರೆ ಮಿಷಿನ್ ಆಪರೇಟಿಂಗ್ ಏರಿಯಾ ಅಂತ ಕರಿತೀವಿ. ಮಿಷಿನ್ ಆಪರೇಟಿಂಗ್ ಏರಿಯಾದಲ್ಲಿ ಬರುತ್ತೆ. ಏನಾಗಿದೆ ಮೆಜರ್ ವರ್ಕ್, ಆಮೇಲೆ ಮೆಜರ್ ಟೂಲು. ಓಕೆ, ಇದೆಲ್ಲ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಇದೆಲ್ಲ ಈ ಆಪ್ಷನ್ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವರ್ಟಿಕಲ್ ಸಾಫ್ಟ್ ಕೀ, ಇದನ್ನ ನಾವು ಹಾರಿಜಾಂಟಲ್ ಸಾಫ್ಟ್ ಕೀ ಅಂತ ಕರಿತೀವಿ. ಓಕೆ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಏನು ಈಗ ಫಸ್ಟ್ ಓಕೆ ಮ್ಯಾನ್ಯುವಲ್ ಆಪರೇಷನ್ಸ್ ಬರ್ಬೋದು. ಮ್ಯಾನ್ಯುವಲ್ ಆಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮಿಷಿನ್ ಆಫ್ ಸೆಟ್, ವರ್ಕ್ ಆಫ್ ಸೆಟ್ ಎಲ್ಲ ಮಾಡಬೇಕು. ಅದೆಲ್ಲ ಮ್ಯಾನ್ಯುವಲ್ಲೇ ಮಾಡಬೇಕು ಅಂತ ಹೇಳಿದಾಗ ನಮಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವುದು ಇದನ್ನ ನಾವು ಇದನ್ನ ಫೀಡ್ ರೇಟ್ ಅಂತ ಕರಿತೀವಿ. ಇದು ಸ್ಪಿಂಡಲ್ RPM. ಇದೆರಡು. ಈಗ ನಮಗೇನಾಗಿದೆ ಅಂತಾರೆ ಯಾವುದು ಫೀಡ್ ರೇಟನ್ನು ನಮಗೆ ಬೇಕಂದ್ರೆ ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ ಇದನ್ನ ಯಾವುದು ಇದು ಸ್ಪಿಂಡಲ್ ಸ್ಪೀಡು, ಕಟಿಂಗ್ ಸ್ಪೀಡ್ ಎಷ್ಟು ಬೇಕೋ ಆ ಸ್ಪೀಡಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇನ್ಕ್ರೀಸ್ ಮಾಡ್ಕೋಬೋದು. ಕಾಣ್ತಿದ್ದಿಲ್ಲ? ಓಕೆ, ಸಾರಿ, ಇದೇನಾಗಿದೆ ಅಂದರೆ ಇದು ಫೀಡ್ ಓವರ್ ರೇಟು. ಇದನ್ನ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಫೀಡ್ ಓವರ್ ರೇಟು ಸ್ವಿಚ್ಚು. ಇದೇನಾಗಿದೆ ಕಟಿಂಗ್ ಟೂಲ್, ಇದು ಸ್ಪಿಂಡಲ್ ಸ್ಪೀಡು. ಓಕೆ, ನಾನೀಗ ನೋಡಿ ಇಲ್ಲಿ ರೊಟೇಟ್ ಮಾಡ್ತಿದ್ದೀನಿ. ಈಗ 0 ಇದೆ, 50% ಸ್ಪೀಡಲ್ಲಿದೆ. ಇದನ್ನ ನಾನು ಏನು ಮಾಡ್ಕೊಳ್ತೀನಿ, ಇನ್ಕ್ರೀಸ್ ಮಾಡ್ಕೊಳ್ತೀನಿ 120, 100 ನಾವೇನು ಮಾಡ್ಕೋಬೇಕು ಅಂತಂದರೆ ಓಕೆ 100 ಅಂತ ಹೇಳಿದಾಗ ನೀವು ಏನಾಗಿದೆ 1000 RPM ಕೊಟ್ಟಾಗ ಇದೆ 1000 RPM ಎಕ್ಸಾಕ್ಟ್ ಡಿಸ್ಪ್ಲೇ ಆಗುತ್ತೆ. ನೀವೇನಾದರೂ 90% ಅಂತಾರೆ 1090% ಏನು ಬರುತ್ತೆ ಆ ವ್ಯಾಲ್ಯೂಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು 120% ಅಂತ ಹೇಳಿದ್ರೆ 1120% ಏನು ಬರುತ್ತೆ ವ್ಯಾಲ್ಯೂ, ಆ ವ್ಯಾಲ್ಯೂನ ಇಲ್ಲಿ ನೋಡ್ಕೋಬೋದು. ಇದು ಅಷ್ಟೇ ನಾನು ಹೇಳಿದೆ ಫೀಡ್ ಓವರ್ ರೇಟ್ ಕೀ. ಈ ಫೀಡು ಓವರ್ ರೇಟ್ ನಮಗೆ ಬೇಕಾದಂಥ ಫೀಡನ್ನ ನಾವೇನು ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಕೋಬೋದು. ಇಲ್ಲೂ ಸಹ ನಾವು ಪ್ರೋಗ್ರಾಮಲ್ಲಿ ಏನು ಬರ್ತಿದ್ದೀವಿ ಅದಕ್ಕಿಂತ ಜಾಸ್ತಿ ಟೈಮ್ಸಲ್ಲಿ ಏನಾಗಿದೆ ಪ್ರೋಗ್ರಾಮಲ್ಲಿ ಡಿಫ್ರೆಂಟ್ ಫೀಡ್ ಬೇಕಾಗುತ್ತೆ. ಆಗ ಟೈಮ್ಸಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ನಮ್ಮ ಲಾಜಿಕ್ಕು ನಮಗೆ ಗೊತ್ತಿರುತ್ತೆ ಈ ಇಂಥಲ್ಲಿ ಈ ಇದರಲ್ಲಿ ಸ್ವಲ್ಪ ಫೀಡ್ ರೇಟ್ ಜಾಸ್ತಿ ಆಗಲಿ ಅಂತ. ಆ ಫೀಡ್ ರೇಟನ್ನು ನಾವೇನು ಮಾಡ್ಬೋದು ಅಂದರೆ ಮ್ಯಾನ್ಯುವಲ್ ಆಗಿ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಏನಾಗಿದೆ ಅಂತ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಕೀ. ಓಕೆ, ಇದು ಬರುತ್ತೆ. ಈಗ ಏನಾಗಿದೆ ಅಂತ ಒಂದು CNC ಮಿಷಿನಲ್ಲಿ ನೀವು ಮಿಷಿನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇದೇ ಸೇಮ್ ವಿಂಡೋ ಓಪನ್ ಆಗೋದು.
CNC ಮಿಷಿನಲ್ಲಿ. ಅದೇ CNC ಮಿಷಿನ್ದು ಸಿಮ್ಯುಲೇಷನ್ ಸಾಫ್ಟ್ವೇರ್ ನಮಗೆ ಕೊಟ್ಟಿದ್ದಾರೆ. ನೀವು ಒಂದು CNC ಮಿಷಿನಲ್ಲಿ ನಿಮಗೆ ಇದೆಲ್ಲ ಕೀಸ್ ಸಿಗುತ್ತೆ. ಇದೇ ರೀತಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಈಗ ಯಾವ ಸಿಮ್ಯುಲೇಷನಲ್ಲಿ ಯಾವ ರೀತಿ ಪ್ರೋಗ್ರಾಮ್ ಬರಿತೀವಲ್ಲ, ಸೇಮ್ ಅದೇ ರೀತಿಯೇ ಏನಾಗಿದೆ ಅಂತಂದರೆ ಮಿಷಿನಲ್ಲೂ ಪ್ರೋಗ್ರಾಮ್ ಇದೆ. ಇಲ್ಲಿ ನೀವು ಸಿಮ್ಯುಲೇಷನ್ ಕಲಿತ್ರೆ ಅಲ್ಲಿ ಆರಾಮಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಮಿಷಿನಲ್ಲೂ ಅದೇ ಸೇಮ್ ಪ್ರೋಗ್ರಾಮ್ ಬರಿಬೋದು. ಓಕೆ, ಇದೆಲ್ಲ ಏನಾಗಿದೆ, ಜಾಗ್ ಮೋಡು, MDA, ಆಟೋ ಮೋಡ್, ರೀಸೆಟು ಇದೆಲ್ಲ ಇದೆ. ಓಕೆ, ಇದನ್ನೆಲ್ಲ ನಾವು ಇದು ಎಮರ್ಜೆನ್ಸಿ ಸ್ವಿಚ್. ಸೊ ಇದೆಲ್ಲ ಎಮರ್ಜೆನ್ಸಿ ಸ್ವಿಚ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಲ್ಲಿ, ಬಟ್ ಮಿಷಿನಲ್ಲಿ ನಮಗೆ ಯೂಸ್ ಆಗುತ್ತೆ. ಓಕೆ, ಇದನ್ನ ನಾವೇನು ಅಂತ ಕರಿತೀವಿ, ಮಿಷಿನ್ ಆಪರೇಟಿಂಗ್ ಏರಿಯಾ ಅಂತ ಕರಿತೀವಿ ಅಥವಾ ಮಿಷನ್ ವಿಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಮಗೆ ಏನಾಗಿದೆ ಅಂತ ಒಂದು ಪ್ರೋಗ್ರಾಮ್ ಬರೀಬೇಕು ಅಂತ ಹೇಳಿದರೆ ನಾವೇನು ಮಾಡ್ಕೋಬೇಕು ಅಂತ ಹೇಳಿದರೆ, ಫಸ್ಟ್ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಓಕೆ ಈ ರೀತಿ ಇದು ಒಂದು ಬೇಸಿಕ್ ಆಗಿರುವಂಥ ಒಂದು ಕಾನ್ಸೆಪ್ಟ್, ಒಂದು ಸಿನಿಮೇರಿಕ್ ಇದು. ಓಕೆ, ಈಗ ನಾನು ಏನು ಮಾಡ್ತೀನಿ, ನನಗೆ ಮಿಷನ್ ಆಯಿತು ಅಂದರೆ ಓಕೆ ವರ್ಕ್ ಮಿಷನ್ ಇದು ಮೆಜರ್ ವರ್ಕ್ ಪೀಸ್ ಮತ್ತು ಮೆಜರ್ ಟೂಲ್ನ ನಾನು ಏನು ಮಾಡ್ತೀನಿ, ತೋರಿಸ್ಕೊಡ್ತೀನಿ. ಈಗ ಇದು ಸಿಮ್ಯುಲೇಷನಲ್ಲಿ ಅದನ್ನ ನಮಗೆ ಯಾವುದು ಶೋ ಮಾಡೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ಈಗ ನಾವೇನು ಮಾಡೋಣ ಅಂತ ಹೇಳಿದರೆ, ಈ ಮಿಷನ್ ಆಪರೇಟಿಂಗ್ ಏರಿಯಾದಲ್ಲಿ ಈ ಸಿಮ್ಯುಲೇಷನಲ್ಲಿ ಯಾವ ರೀತಿ ಒಂದು ಪ್ರೋಗ್ರಾಮ್ ಬರೆಯೋದು, ಸಿಂಪಲಾಗಿ ಒಂದು ಪ್ರೋಗ್ರಾಮ್ ಬರೆಯೋದು ಅಂತ ಈಗ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನು ಮಾಡೋದು, ಯಾವ ರೀತಿ ಪ್ರೋಗ್ರಾಮ್ ಎಲ್ಲ ಕ್ರಿಯೇಟ್ ಮಾಡೋದು ಅದು ಇಂಪಾರ್ಟೆಂಟು. ಆಮೇಲೆ ನಾವೇನು ಮಾಡೋದಂತ ಒಂದು ಪ್ರೋಗ್ರಾಮ್ ಬರೆಯೋಣ. ಓಕೆ, ಈಗ ಏನಾಯಿತು ಅಂತ ಹೇಳಿದ್ರೆ, ಈಗ ನಮಗೆ ಒಂದು ಪ್ರೋಗ್ರಾಮ್ ಬರೀಬೇಕು ಅಂತ ಹೇಳಿದ್ರೆ ನಾವು ಏನೆಲ್ಲ ಫಸ್ಟು ಪ್ರೊಸೀಜರ್ ಇದೆ. ಓಕೆ, ನಾವೇನು ಮಾಡಬೇಕು ಅಂತ ಹೇಳಿ, ಪ್ರೋಗ್ರಾಮ್ ಅಂತೇಳಿ ಒಂದು ಕೀಸ್ ಇದೆ. ಈ ಪ್ರೋಗ್ರಾಮಲ್ಲಿ ನಾವೇನು ಮಾಡ್ಕೋಬೇಕು ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಪ್ರೋಗ್ರಾಮ್ಸ್ ಕೀ ಅಂತೇಳಿ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಏನಾಗಿದೆ ಅಂತಂದರೆ ಪಾರ್ಟ್ ಪ್ರೋಗ್ರಾಮಿಂಗ್, ಸಬ್ ಪ್ರೋಗ್ರಾಮಿಂಗ್ ಅಂತೆಲ್ಲ ಇದೆ, ವರ್ಕ್ ಪೀಸಸ್ ಅಂತ. ಇದೇನಾಗಿದೆ ಅಂತಂದರೆ ನಿಮಗೆ ಬೇಕಾದಂಥ ಏನಾಗಿದೆ ಅಂತಂದರೆ, ಇದೇನಾಗಿದೆ ಸಿಮೆನ್ಸ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಇಂಬಲ್ಟ್ ಆಗಿ ಏನಾಗಿದೆ ಅಂತ ಒಂದು ಟ್ರೈನಿಂಗ್, ಓಕೆ ಒಂದು ಎಕ್ಸಾಂಪಲ್ಸ್ ಇರುವಂತಹ ಏನು ಮಾಡಿದ್ದಾರೆ ಅಂತೇಳಿ ಅದರಲ್ಲಿರುವಂಥ ಎಕ್ಸಾಂಪಲ್ಸ್ ಆಗಿರುವಂಥ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಎಕ್ಸಾಂಪಲ್ಸ್ ಇದನ್ನು ಬೇಕಾದ್ರೆ ನೀವು ಸಿಮ್ಯುಲೇಷನ್ ಆಗಿ ಯೂಸ್ ಮಾಡ್ಕೋಬೋದು. ಸಿಮ್ಯುಲೇಷನ್ ಆಗಿ ಒಂದು ಸಲ ಟ್ರೈ ಮಾಡ್ಬೋದು ಅಷ್ಟೇ. ಅವ್ರು ಕೊಟ್ಟಿರುವಂಥ ಒಂದು ಎಕ್ಸಾಂಪಲ್ಸ್ ಅಷ್ಟೇ. ಓಕೆನಾ, ನಮಗೆ ಅದು ಬೇಡ. ನಾವೇನು ಮಾಡೋಣ, ಒಂದು ನ್ಯೂ ಪ್ರೋಗ್ರಾಮ್ ತಿಳ್ಕೊಳ್ಳೋಣ. ನ್ಯೂ ಪ್ರೋಗ್ರಾಮ್ ಬರೆಯೋಣ. ನ್ಯೂ ಪ್ರೋಗ್ರಾಮ್ ಬರೀಬೇಕು ಅಂತ ಹೇಳಿದ್ರೆ ಏನು ಪ್ರೊಸೀಜರು, ಫಸ್ಟ್ ನಾವೇನು ಮಾಡಬೇಕು ಅಂತ ಇಲ್ಲಿ ನ್ಯೂ ಅಂತ ಒಂದು ಬಟನ್ ಇದೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗಿರುತ್ತೆ ಅಂತ ಹೇಳಿ ಒಂದು ನೇಮ್ ಕೊಡಿ ಅಂತ. ಓಕೆ, ವರ್ಕ್ ಪೀಸ್ WPD ಅಂತ ಬರುತ್ತೆ. ಓಕೆ, ನೀವೇನು ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ನೇಮ್ ಕೊಡಿ. ಏನಾಗಿದೆ ಅಂತ ಹೇಳಿದ್ರೆ, ಓಕೆ CNC ಮಿಲ್ಲಿಂಗ್, CNC ಕ್ಯಾಪ್ಸ್ ಲೆಟರ್ ಬರೆಯೋಣ. CNC ಮಿಲ್ಲಿಂಗ್ ಟೆಸ್ಟ್. CNC ಮಿಲ್ಲಿಂಗ್ ಟೆಸ್ಟ್ ಅಂತ ನೋಡ್ತೀನಿ. ಓಕೆ, ನೀವೇನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ CNC ಮಿಲ್ಲಿಂಗ್ ಟೆಸ್ಟ್. ಆಮೇಲೆ ಏನು ಮಾಡಬೇಕು ಅಂತಲ್ಲಿ ಓಕೆ ಬಟನ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಹಾಗೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಫೈಲ್ ಕ್ರಿಯೇಟ್ ಆಯಿತು. ಇಲ್ಲಿ ನೋಡಿ ಹೀಗೆ ಬರುತ್ತೆ. ಏನಾಗುತ್ತೆ, CNC ಮಿಲ್ಲಿಂಗ್ ಟೆಸ್ಟ್ ಅಂತೇಳಿ ಒಂದು ಪ್ರೋಗ್ರಾಮ್ ಏನಾಯಿತು, ಒಂದು ಪೇಜ್ ಕ್ರಿಯೇಟ್ ಆಯಿತು. ಇಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಪ್ರೋಗ್ರಾಮ್ ಬರಿಬೋದು. ಅದಕ್ಕಿಂತ ಮುಂಚೆ ಏನಾಗಿದೆ ಅಂತ ಹೇಳಿದ್ರೆ ಬರಿಬೋದು. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಒಂದು ಟೂಲ್ ಸೆಲೆಕ್ಷನ್ ಮಾಡಬೇಕು. ಟೂಲ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಏನಾಗಿರುತ್ತೆ ಅಂತ ಎರಡು ಆಪ್ಷನ್ ಇದೆ. ಒಂದೇನಾಗಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಬೇಕಾದಂಥ ಟೂಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಡಿಫ್ರೆಂಟ್ ಟೂಲ್, ಈಗ ನೀವು ಬಿಫೋರ್ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆ ಏನಾಗಿದೆ ಅಂತ ಹೇಳಿದ್ರೆ ಟೂಲ್ ನೀವು ಫಿಕ್ಸ್ ಮಾಡ್ತೀರಾ. ಟೂಲ್ ಫಿಕ್ಸ್ ಮಾಡಿದ್ಮೇಲೆ ಆ ಟೂಲ್ ಲೀಸ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ನಮಗೆ ನಾನು ಟೂಲ್ ಲಿಸ್ಟ್ ಅಂತ ಹೇಳಿದೆ, ಆ ಟೂಲ್ ಲಿಸ್ಟಿಗೆ ಬರಬೇಕು ಅಂತೇಳಿ ನೀವೇನು ಮಾಡಬೇಕು ಅಂತಲ್ಲಿ ಆಫ್ಸೆಟ್ ಅಂತ ಹೇಳೋದು ಕ್ರಿಯೇಟ್ ಇದೆ, ಒಂದು ಬಟನ್ ಇದೆ. ಆಫ್ಸೆಟ್ ಅಂತ ಬಟನ್ನ ನೀವೇನು ಮಾಡಬೇಕು, ಪ್ರೆಸ್ ಮಾಡಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಂಬರ್ ಆಫ್ ಟೂಲ್ಸ್ ಎಲ್ಲ ಸಿಗುತ್ತೆ. ಓಕೆ, ಈಗ ನೋಡಿ ಏನಾಗಿದೆ ಅಂತ ಈ 1 ಅಂತ ಇದೆಯಲ್ವ, ಇದೇ ಏನಾಗಿದೆ ಅಂತಂದರೆ ಟೂಲ್ 1 ಅರ್ಥ ಆಯ್ತಲ್ಲ. ಇದು T2, ಇದು T3, ಇದು T4. ಓಕೆ, ನಂಬರ್ ಆಫ್ ಟೂಲ್ಸ್ ಇದೆ. ಒಂದೊಂದು ಟೂಲಿಗೆ ಏನಾಗಿದೆ, ಕಟ್ಟರ್ 4, ಕಟ್ಟರ್ 6, ಕಟ್ಟರ್ 10 ಅಂತ ಇದೆ. ಓಕೆ, ಇದರ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಡೈಮೆನ್ಷನ್, ಅದೇನಾದರೂ ಡೈಮೆನ್ಷನ್ ಕೊಟ್ಟಿದ್ದಾರೆ, ಕಟ್ಟರ್ 4 ಆಮೇಲೆ ಕಟ್ಟರ್ 6. ಓಕೆ, ಇನ್ಸರ್ಟ್ಸ್ 4, ಇನ್ಸರ್ಟ್ 6 ಎಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಏನಾಗಿದೆ ಅಂದರೆ ಅದೊಂದು ಲೆಂತ್ ಕೊಟ್ಟಿದ್ದಾರೆ. ಓಕೆ, ಈಗ ಏನಾಗಿದೆ ಅಂದರೆ ಈ ಲೆಂತ್ ಏನಾಗಿರುತ್ತೆ ಗೊತ್ತಾ, ನಮಗೆ ಚೇಂಜ್ ಮಾಡುವ ಇದು ಏನಾಗಿದೆ ಅಂದರೆ ಪ್ರೋಗ್ರಾಮಲ್ಲಿ ಇರುವಂಥ ಡಿಫಾಲ್ಟ್ ಆಗಿರುವಂಥ ಏನಾಗಿದೆ ಅಂದರೆ ಡಿಫಾಲ್ಟ್ ಆಗಿರುವಂಥ ಡಯಾಮೀಟರ್ ಮತ್ತು ಡಿಫಾಲ್ಟ್ ಆಗಿರುವಂಥ ಟೂಲ್ ಲೆಂತು. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯೂಸ್ ಮಾಡುವಂಥ ಕಟಿಂಗ್ ಟೂಲ್ ಡಯಾಮೀಟರ್ ಬೇರೆ ಇರ್ಬೋದು ಅಥವಾ ಅದರ ಟೂಲ್ ಲೆಂತೇ ಬೇರೆ ಇರ್ಬೋದು. ಆಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೆಜರ್ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕಟ್ಟರ್ 4 ಏನಾಗಿದೆ ಅಂತ ಹೇಳಿದ್ರೆ ಇದು ಡಯಾಮೀಟರ್ 4 ಇದೆ. ಓಕೆ, ನಮ್ಮ ಹತ್ರ ಡಯಾಮೀಟರ್ 4 ಇದ್ದರೆ ಓಕೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇದು ಟೂಲ್ ಅಂತ ಅದು ಮೆಜರ್ಮೆಂಟ್ ಮಾಡ್ಕೋಬೋದು. ಈಗ ನೀವು ಈಗ ಸಿಮ್ಯುಲೇಷನಲ್ಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಡಯಾಮೀಟರ್ ಮಾತ್ರ ನೀವು ಮೆನ್ಷನ್ ಮಾಡ್ಕೋಬೇಕು. ಈಗ T4 ಇದೆ. ಓಕೆ, ನನಗೆ ಏನಾಗಿದೆ ಅಂತ ಈಗ T4 ಟೂಲ್ ಬೇಕು ಅಂತ ಹೇಳಿದರೆ ಓಕೆ, ಈಗ ನನಗೆ ಏನಾಗಿದೆ T1 ಇದೆ, T2 ಇದೆ, T3 ಇದೆ. ಓಕೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ನಾನು ಯಾವ ಡಯಾಮೀಟರು ಕಟಿಂಗ್ ಟೂಲ್ ಏಕೆಂದರೆ ಬೇಕಂದರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಈ ಟೂಲ್ ಡಯಾಮೀಟರ್ನ ನಿಮಗೆ ಏನು ಮಾಡ್ಬೋದು ಅಂತ ಹೇಳಿದರೆ ಬೇಕಾದರೆ ಮ್ಯಾನ್ಯುವಲಿ ಚೇಂಜ್ ಮಾಡ್ಬೋದು. ಓಕೆ, 5 mm ಮಾಡ್ಬೋದು. 5 mm ಕೊಟ್ಟರೆ 5 mm ಬರುತ್ತೆ, ಅರ್ಥ ಆಯ್ತಲ್ಲ. ಅಥವಾ 8 mm ಕೊಟ್ಟರೆ 8 mm ಬರುತ್ತೆ. ಓಕೆ, ನಿಮಗೆ ಬೇಕಾದಂಥ ರೀತಿಯಲ್ಲಿ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಆದರೆ ಟೂಲ್ ಅಂತ ಇಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಚೇಂಜ್ ಮಾಡ್ಬೋದು ಮ್ಯಾನ್ಯುವಲ್ ಆಗಿ. ಯಾಕೆಂದರೆ ನಮಗೆ ಟೂಲ್ ಅಂತ ಗೊತ್ತಿರಬೇಕು ಅಷ್ಟೇ ಎಕ್ಸಾಕ್ಟಾಗಿ. ಅದು ನಮಗೆ
ಅದು ಏನು ಆ ಒಂದು ಗುಡ್ ವೇ ಅಲ್ಲ. ನಾವೇನು ಮಾಡ್ತೀವಿ ಅಲ್ಲಿ ಟೂಲ್ ಮೆಜರಲ್ಲಿ ಮಾಡ್ತೀವಲ್ಲ, ಟೂಲ್ ಮೆಜರಲ್ಲಿ ಏನು ಮಾಡ್ತೀವಿ ಅದು ಏನಾಗುತ್ತೆ ಆಟೋಮೆಟಿಕ್ ಇಲ್ಲೇ ಬಂದು ಆ್ಯಡ್ ಆಗುತ್ತೆ. ಓಕೆ, ಏನಾಗಿದೆ ಅಂತಾರೆ ಕಟಿಂಗ್ ಟೂಲ್ ಏನಾಗಿದೆ 4mm, ಮೊದಲು ಹೆಂಗಿತ್ತು ಹಂಗೆ ಇಟ್ಕೊಳ್ಳೋಣ. 4mm ಇರುವಂಥ ಕಟಿಂಗ್ ಟೂಲು. ಓಕೆ, ಈಗ ನಿಮಗೆ ಟೂಲ್ ಲಿಸ್ಟಲ್ಲಿ ಯಾವ ರೀತಿ ಅಂತ ಗೊತ್ತಾಯ್ತಲ್ವಾ. ಓಕೆ, ಎಲ್ಲ ಇದೆ. ಏನಾಗಿದೆ ಡ್ರಿಲ್ಲು, ಪ್ರೀ ಡ್ರಿಲ್ಲು ಎಲ್ಲ ಇದೆ. ಡ್ರಿಲ್ ಟೂಲು, ಥ್ರೆಡ್ ಕಟಿಂಗ್ ಇದೆ, ಥ್ರೆಡ್ ಕಟ್ಟರ್ M10 ಎಲ್ಲ ಇದೆ. ಓಕೆ, ಇದೆಲ್ಲ ಎಲ್ಲ ಕಟಿಂಗ್ ಟೂಲ್ ನಮಗೆ ಬೇಕಾದೆಲ್ಲ ಇರುತ್ತೆ. ಓಕೆ, ನಮಗೆ ಬೇಕಾದಂತೆ ಇಲ್ಲೂ ಬೇಕಾದ್ರೆ ನಾವೇನು ಮಾಡ್ಬೋದು, ಇದು ಕಟ್ಟರ್ 4 ಇರಬೇಕು ಅಂತ ಏನಿಲ್ಲ, ಬೇರೆ ಕಟಿಂಗ್ ಟೂಲ್ನ ನಾವೇನು ಮಾಡ್ಬೋದು ಹಾಕ್ಬೋದು, ಎಲ್ಲ ಚೇಂಜಸ್ ಮಾಡ್ಕೋಬೋದು. ಇದಿಷ್ಟು ನೀವೇನು ಮಾಡಬೇಕು ಅಂದರೆ ಇದು ಟೂಲ್ ಲಿಸ್ಟಲ್ಲಿರುವಂತಹ ಒಂದು ಆಪ್ಷನ್. ಓಕೆ, ಅಗೇನ್ ನನಗೆ ಬರೋಣ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಈಗ ನೀವು G00, G53 ನಾನು ಹೇಳಿದೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಂಚೆ ನೀವೇನು ಬರೀಬೇಕು ಅಂತ ಹೇಳಿದರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ಮುಂಚೆ ಒಂದು G00 ಬರೀಲೇಬೇಕು. ಆಮೇಲೆ G90 ಅಬ್ಸಲ್ಯೂಟ್ ಡೆಫಿನಿಷನ್ ಸಿಸ್ಟಮ್. ಆಮೇಲೆ ಏನು ಬರಬೇಕು G94 ಏನೋ ಫೀಡ್ ರೇಟ್ mm/min. ಆಮೇಲೆ G71 ಏನಾಗಿದೆ ಅಂತ ಹೇಳಿದ್ರೆ ಅದು ಮಿಲಿಮೀಟ್ರಲ್ಲಿದೆ. ಓಕೆ, ಅದಾದಮೇಲೆ ಏನಾಗಿದೆ ಅಂತ ಹೇಳಿದ್ರೆ X0, Y0, Z0 ಆಮೇಲೆ D0. ಓಕೆ, ನೆಕ್ಸ್ಟ್ ನಾವೇನು ಮಾಡಬೇಕು, ಕಟಿಂಗ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಕಟಿಂಗ್ ಟೂಲ್ ನನಗೆ ಏನು ಬೇಕಾಗಿದೆ ಅಂತ ಈಗ ಫಾರ್ ಎಕ್ಸಾಂಪಲ್ T1 ಬೇಕು ಅಂತ ಇಟ್ಕೊಳ್ಳಿ. T1 ಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಕೋಬೋದು ಅಂತಂದರೆ ಜಸ್ಟ್ ಏನು ಮಾಡ್ಕೊಳ್ಳಿ ಅಂತಂದರೆ ಸೆಲೆಕ್ಟ್ ಟೂಲು, ಇದರಲ್ಲೂ ಬರುತ್ತೆ ಸೆಲೆಕ್ಟ್ ಟೂಲು. ಓಕೆ, ಇಲ್ಲೇನಾಗಿದೆ ಅಂತ ಅಲ್ಲಿ ಡೀಟೇಲ್ ಆಗಿರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂದರೆ ಟೂಲ್ ನಂಬರ್ ಮತ್ತು ಡಯಾಮೀಟರ್ ಮತ್ತು ಲೆಂತ್ ಮಾತ್ರ ಕೊಟ್ಟಿರ್ತಾರೆ, ಬೇರೆ ಏನೇನಕ್ಕಿಲ್ಲ. ಓಕೆ, ನಿಮಗೆ ಏನಾಗಿದೆ T1 ಬೇಕಾ, T2 T6 ಯಾವುದು T2 ಬೇಕಾ, T3 ಬೇಕಾ, T4 ಬೇಕಾ, ಯಾವುದು ಬೇಕಾದರೂ ನಿಮಗೆ ಯಾವ ಟೂಲ್ ಬೇಕೋ ಅದನ್ನ ನೀವೇನು ಮಾಡ್ಕೋಬೋದು ಅಂತ ಹೇಳಿದ್ರೆ ಚೂಸ್ ಮಾಡ್ಕೋಬೋದು. ಈಗ ನಾನು ಮಾಡ್ತೀನಿ T1 ಬೇಕು ಅಂತ ಇಟ್ಕೊಳ್ಳಿ. ಇದನ್ನು ನಾನು ಮಾಡಿದ್ದೀನಿ T4ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಥವಾ T6 ಬೇಕಾದ್ರೆ T6ನ ಸೆಲೆಕ್ಟ್ ಮಾಡ್ಕೋಬೋದು, T10 ಸೆಲೆಕ್ಟ್ ಮಾಡ್ಕೋಬೋದು. ಇದು ಡಯಾಮೀಟರ್, ಕಟಿಂಗ್ ಟೂಲ್ ಡಯಾಮೀಟರ್. ನನಗೆ T1 ಬೇಕಾ T1 ಸೆಲೆಕ್ಟ್ ಮಾಡ್ಕೊಳ್ಳಿ, T2 ಬೇಕಾ T2 ಸೆಲೆಕ್ಟ್ ಮಾಡಿ, T3 ಬೇಕಾ T3 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನನಗೆ T3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಕೊಡಿ. ಹಾಗೇನಾಗುತ್ತೆ ಕಟಿಂಗ್ ಟೂಲ್ ಇಲ್ಲಿ ಬಂದು ಡಿಫಾಲ್ಟ್ ಆಗಿ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಓಕೆನಾ, ಇದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರುವಂತಹ ಯಾವ ರೀತಿ ಪ್ರೋಗ್ರಾಮ್ ಬರೆಯೋದು ಅಂತ ಅರ್ಥ ಆಯ್ತಲ್ಲ, ಸಿಮ್ಯುಲೇಷನ್. ಓಕೆ, ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಈಗ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದೆ ಅಂತಂದರೆ ಯಾವ ರೀತಿ ಒಂದು ಸಿಮ್ಯುಲೇಷನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಆಮೇಲೆ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು, ಒಂದು ಮಿಷಿನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಂದು ಟೆಂಪ್ಲೇಟನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಅದ್ರ ಜೊತೆಗೆ ಟೂಲ್ ಯಾವ ರೀತಿ ಸೆಲೆಕ್ಷನ್ ಮಾಡೋದಂತ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಒಂದು ಡ್ರಾಯಿಂಗ್ ಇಟ್ಕೊಂಡು ಆ ಡ್ರಾಯಿಂಗ್ ಥ್ರೂ ಅಲ್ಲಿ ನಾವೇನು ಮಾಡೋಣ ಅಂತ ಹೇಳಿದರೆ ಒಂದು ಪ್ರೋಗ್ರಾಮ್ ಬರೆದು ಸಿಮ್ಯುಲೇಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.